ಮಳೆ ಅವಾಂತರಕ್ಕೆ ನಿಜಕ್ಕೂ ರೈತರು ದಿಕ್ಕು ತೋಚದೆ ಕಂಗಾಲಾಗ್ಯಾರ ಅಂತ ಹೇಳ್ಬೋದು. ರೈತರ ಹೊಲಗಳು ಕೆರೆಯಾಗಿ ಬದಲಾಗ್ಯಾವ ಅಂತ ಹೇಳ್ಬೋದು. ಏನು ಮಾಂಜರ ಜಲಾಶಯ ದಡದಲ್ಲಿ ಬರೋಂಥ ರೈತರ ಕೃಷಿ ಭೂಮಿಗಳು ಯಾವ ರೀತಿ ಕೆರೆಯಾಗಿ ಬದಲಾಗ್ಯಾವ ತೋರಿಸ್ತಾ ಇದ್ದೀವಿ, ನೋಡ್ಬೋದು ನೀವು. ಟೋಟಲಿ ಮಾಂಜರ ಜಲಾಶಯ ಇರ್ಬೋದು, ಕಾರಂಜ ಜಲಾಶಯ ದಡದಲ್ಲಿರ್ಬೋದು, ಸಾವಿರಾರು ಎಕರೆ ಏನು ಬೆಳೆ ಏನದಂದ್ರೆ ಈಗಾಗಲೇ ಉದ್ದು, ಹೆಸರು, ಕಟಾವಿಗೆ ಬಂದಂಥ ಹೆಸರು ಇರ್ಬೋದು, ಸೋಯಾ ಇರ್ಬೋದು, ಕಬ್ಬು ಇರ್ಬೋದು, ಎಲ್ಲ ಬೆಳೆ ಏನದ ಜಲಾವೃತಗೊಂಡದ. ರೈತರು ಸಂಕಟಕ್ಕೀಡಾಗ್ಯಾರ, ನೋಡ್ಬೋದು ನೀವು ದೃಶ್ಯದಲ್ಲಿ. ಕಬ್ಬಿನ ಗದ್ದೆಗಳೆಲ್ಲ ಯಾವ ರೀತಿ ಕೆರೆಯಾಗಿ ಬದಲಾಗ್ಯಾವ, ದೊಡ್ಡ ದೊಡ್ಡ ಮರಗಳೇನ ಮುಣುಗೋಗ್ಯಾವ. ಟೋಟಲಿ ಇದು ಮಳೆ ಅವಾಂತರ ಅಂತ ಹೇಳ್ಬೋದು. ಮಳೆ ಅವಾಂತರಕ್ಕೆ ನಿಜಕ್ಕೂ ರೈತರೇನ ಸಂಕಟಕ್ಕೀಡಾಗ್ಯಾರ. ಈಗ ಸಾಕಷ್ಟು ಒಂದಿಲ್ಲ ಎರಡಿಲ್ಲ 20-25 ಸೇತುವೆಗಳು ಜಲಾವೃತಗೊಂಡವ, ರಸ್ತೆಗಳು ಕೊಚ್ಕೊಂಡು ಹೋಗ್ಯಾವ ಅಂತ ಹೇಳ್ಬೋದು. ಎಷ್ಟೋ ಊರುಗಳೇನ ಪ್ರವಾಹ ಭೀತಿಯಿಂದ ಏನದಂದ್ರೆ ಆತಂಕಕ್ಕೀಡಾಗಿದ್ದಾರೆ. ಟೋಟಲ್ ನಮ್ಮ ಊರಾಗ ಮನ್ಯಾಗ ಯಾವಾಗ ನೀರು ಬರ್ತಾವ, ಹಾವು ತೇಳು ಯಾವ ಬರ್ತಾವ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಎಷ್ಟೋ ಊರುಗಳಲ್ಲಿ ವಿದ್ಯುತ್ ಇಲ್ಲದೆ ಕತ್ತಲೆಯಲ್ಲಿ ಏನದ ಜನ ಕಾಲ ಕಳೆಯಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಟೋಟಲಿ ಸರ್ಕಾರ ನಮ್ಮ ನೆರವಿಗೆ ಬರಬೇಕು, ಸರ್ಕಾರ ಪರಿಹಾರ ಕೊಡಬೇಕು ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ಹೀಗಾಗಿ ನಿಜಕ್ಕೂ ಏನು ಈಗಾಗಲೇ ಇಲ್ಲಿ ರೈತರೇ ಇದ್ದಾರೆ. ಯಾವ ಊರ್ರಿ ನಿಮ್ಮದು? ನಮ್ಮ ಚಾಂಬಳ ಸರ್, ಬೀದರ್ ತಾಲೂಕು. ಇದು ಚಾಂಬಳ ನಮ್ಮಲ್ಲಿ 5 ಎಕರೆ ಅದ ರೀ. ಉದ್ದು, ಹೆಸರು, ಸೋಯಾ ಅದ ರೀ. ಎಲ್ಲ ನೀರಾಗ ಮುಳುಗಿ ಹೋಗ್ಯದ್ರಿ. ಈ ಉದ್ದು ಹೆಸರು ಸರ್ಕಾರಕ್ಕೆ ಎಷ್ಟು ಕೊಡ್ಬೇಕು ಪರಿಹಾರ? ಎಕರೆಗೆ 50,000 ಕೊಡ್ಬೇಕು ಸರ್. ಎಲ್ಲ ಲಾಸ್ ಆಗ್ಯದ ಸರ್ ಭಾಳ. ಸೊ ಇದು ರೈತರದೊಂದು ಮಾತು ಅಂತ ಹೇಳ್ಬೋದು. ಎಲ್ಲವೂ ಲಾಸ್ ಆಗಿದೆ, ಎಕರ್ಗೆ 50,000 ಕೊಡ್ಬೇಕು ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಏನ್ರಿ ಏನು ಲಾಸ್ ಆಗಿದೆ, ಏನೇನು ಬೆಳೆ ಹೋಗ್ಯಾವ ಸರ್? ನಮ್ಮದು ಕಟಾವಿಗೆ ಬಂದಿದಂತೂ ಸದ್ದ ಹೆಸರು, ಉದ್ದು, ಆಮೇಲೆ ಸೋಯಾ, ತೊಗರಿ, ಕಬ್ಬು ಪ್ರತಿ ಒಂದು ಸರ್ ನಮ್ಮಲ್ಲಿ ಏನು ಬೆಳೆ ಬೆಳೆದಿದ್ದೆವು ಎಲ್ಲೇನು ಹೋಗ್ಯದ ಸರ್. ಸುಮಾರು ನಮ್ದು ಖಾನಾಪುರ ಸರ್. ಖಾನಾಪುರದ ಒಂದು 200-250 ಎಕರೆ ಜಮೀನು ನೀರು ಪಾಲಾಗ್ಯದ ಸರ್. ಏನು ನೋಡಕ್ಕೆ ಸರ್ಕಾರ? ಸರ್ಕಾರ ಆದಷ್ಟು ಬೇಗ ರೈತರಿಗೆ ಏನಾದ್ರು ಪರಿಹಾರ ಎಕರೆಗೆ ಸುಮ್ಮನೆ 30-45 ಸಾವಿರ ಅಂತ ಕೊಡ್ಬೇಕಂತ ನಮ್ಮ ಬೇಡಿಕೆ ಅದ. ಏನೇ ಕೊಡ್ತಾರೆ ಸರ್ಕಾರ ಆದಷ್ಟು ಬೇಗ ಈ ರೈತರ ಒಂದು ಕೈ ಹಿಡಿತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಭಾಳಷ್ಟು ಸುಮಾರು 15 ದಿನ ಮಳೆ ಸುರಿತಾ ಇದೆ ಸರ್. ಹಾಗಾಗಿ 15 ದಿನಗಳಿಂದ ಭಾರಿ ಮಳೆ ಸುರಿತಾ ಇದೆ. ಹೀಗಾಗಿ ಸಾಕಷ್ಟು ನಷ್ಟ ಆಗಿದೆ. ಸರ್ಕಾರ ನಮ್ಮ ಕೈ ಹಿಡಿಬೇಕು. ಸರ್ಕಾರ ಏನಾದರೂ ಪರಿಹಾರ ಕೊಟ್ಟು ಕೊಡಲೇಬೇಕು, ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಒಂದೇ ನಮ್ಮ ದಾರಿ ಇದೆ, ನಾವು ಸಂಕಟಕ್ಕೀಡಾಗಿದ್ದೀವಿ ಅಂತೇಳಿ ರೈತರು ತಮ್ಮ ನೋವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ರೈತರ ನೋವಿಗೆ ಈಗ ರಾಜ್ಯ ಸರ್ಕಾರ, ಜಿಲ್ಲೆ ಜನಪ್ರತಿನಿಧಿಗಳು ಸ್ಪಂದಿಸ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಳೆ ಅವಾಂತರಕ್ಕೆ ನಿಜಕ್ಕೂ ರೈತರು ದಿಕ್ಕು ತೋಚದೆ ಕಂಗಾಲಾಗ್ಯಾರ ಅಂತ ಹೇಳ್ಬೋದು. ರೈತರ ಹೊಲಗಳು ಕೆರೆಯಾಗಿ ಬದಲಾಗ್ಯಾವ ಅಂತ ಹೇಳ್ಬೋದು. ಏನು ಮಾಂಜರ ಜಲಾಶಯ ದಡದಲ್ಲಿ ಬರೋಂಥ ರೈತರ ಕೃಷಿ ಭೂಮಿಗಳು ಯಾವ ರೀತಿ ಕೆರೆಯಾಗಿ ಬದಲಾಗ್ಯಾವ ತೋರಿಸ್ತಾ ಇದ್ದೀವಿ, ನೋಡ್ಬೋದು ನೀವು. ಟೋಟಲಿ ಮಾಂಜರ ಜಲಾಶಯ ಇರ್ಬೋದು, ಕಾರಂಜ ಜಲಾಶಯ ದಡದಲ್ಲಿರ್ಬೋದು, ಸಾವಿರಾರು ಎಕರೆ ಏನು ಬೆಳೆ ಏನದಂದ್ರೆ ಈಗಾಗಲೇ ಉದ್ದು, ಹೆಸರು, ಕಟಾವಿಗೆ ಬಂದಂಥ ಹೆಸರು ಇರ್ಬೋದು, ಸೋಯಾ ಇರ್ಬೋದು, ಕಬ್ಬು ಇರ್ಬೋದು, ಎಲ್ಲ ಬೆಳೆ ಏನದ ಜಲಾವೃತಗೊಂಡದ. ರೈತರು ಸಂಕಟಕ್ಕೀಡಾಗ್ಯಾರ, ನೋಡ್ಬೋದು ನೀವು ದೃಶ್ಯದಲ್ಲಿ. ಕಬ್ಬಿನ ಗದ್ದೆಗಳೆಲ್ಲ ಯಾವ ರೀತಿ ಕೆರೆಯಾಗಿ ಬದಲಾಗ್ಯಾವ, ದೊಡ್ಡ ದೊಡ್ಡ ಮರಗಳೇನ ಮುಣುಗೋಗ್ಯಾವ. ಟೋಟಲಿ ಇದು ಮಳೆ ಅವಾಂತರ ಅಂತ ಹೇಳ್ಬೋದು. ಮಳೆ ಅವಾಂತರಕ್ಕೆ ನಿಜಕ್ಕೂ ರೈತರೇನ ಸಂಕಟಕ್ಕೀಡಾಗ್ಯಾರ. ಈಗ ಸಾಕಷ್ಟು ಒಂದಿಲ್ಲ ಎರಡಿಲ್ಲ 20-25 ಸೇತುವೆಗಳು ಜಲಾವೃತಗೊಂಡವ, ರಸ್ತೆಗಳು ಕೊಚ್ಕೊಂಡು ಹೋಗ್ಯಾವ ಅಂತ ಹೇಳ್ಬೋದು. ಎಷ್ಟೋ ಊರುಗಳೇನ ಪ್ರವಾಹ ಭೀತಿಯಿಂದ ಏನದಂದ್ರೆ ಆತಂಕಕ್ಕೀಡಾಗಿದ್ದಾರೆ. ಟೋಟಲ್ ನಮ್ಮ ಊರಾಗ ಮನ್ಯಾಗ ಯಾವಾಗ ನೀರು ಬರ್ತಾವ, ಹಾವು ತೇಳು ಯಾವ ಬರ್ತಾವ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಎಷ್ಟೋ ಊರುಗಳಲ್ಲಿ ವಿದ್ಯುತ್ ಇಲ್ಲದೆ ಕತ್ತಲೆಯಲ್ಲಿ ಏನದ ಜನ ಕಾಲ ಕಳೆಯಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಟೋಟಲಿ ಸರ್ಕಾರ ನಮ್ಮ ನೆರವಿಗೆ ಬರಬೇಕು, ಸರ್ಕಾರ ಪರಿಹಾರ ಕೊಡಬೇಕು ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ಹೀಗಾಗಿ ನಿಜಕ್ಕೂ ಏನು ಈಗಾಗಲೇ ಇಲ್ಲಿ ರೈತರೇ ಇದ್ದಾರೆ. ಯಾವ ಊರ್ರಿ ನಿಮ್ಮದು? ನಮ್ಮ ಚಾಂಬಳ ಸರ್, ಬೀದರ್ ತಾಲೂಕು. ಇದು ಚಾಂಬಳ ನಮ್ಮಲ್ಲಿ 5 ಎಕರೆ ಅದ ರೀ. ಉದ್ದು, ಹೆಸರು, ಸೋಯಾ ಅದ ರೀ. ಎಲ್ಲ ನೀರಾಗ ಮುಳುಗಿ ಹೋಗ್ಯದ್ರಿ. ಈ ಉದ್ದು ಹೆಸರು ಸರ್ಕಾರಕ್ಕೆ ಎಷ್ಟು ಕೊಡ್ಬೇಕು ಪರಿಹಾರ? ಎಕರೆಗೆ 50,000 ಕೊಡ್ಬೇಕು ಸರ್. ಎಲ್ಲ ಲಾಸ್ ಆಗ್ಯದ ಸರ್ ಭಾಳ. ಸೊ ಇದು ರೈತರದೊಂದು ಮಾತು ಅಂತ ಹೇಳ್ಬೋದು. ಎಲ್ಲವೂ ಲಾಸ್ ಆಗಿದೆ, ಎಕರ್ಗೆ 50,000 ಕೊಡ್ಬೇಕು ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಏನ್ರಿ ಏನು ಲಾಸ್ ಆಗಿದೆ, ಏನೇನು ಬೆಳೆ ಹೋಗ್ಯಾವ ಸರ್? ನಮ್ಮದು ಕಟಾವಿಗೆ ಬಂದಿದಂತೂ ಸದ್ದ ಹೆಸರು, ಉದ್ದು, ಆಮೇಲೆ ಸೋಯಾ, ತೊಗರಿ, ಕಬ್ಬು ಪ್ರತಿ ಒಂದು ಸರ್ ನಮ್ಮಲ್ಲಿ ಏನು ಬೆಳೆ ಬೆಳೆದಿದ್ದೆವು ಎಲ್ಲೇನು ಹೋಗ್ಯದ ಸರ್. ಸುಮಾರು ನಮ್ದು ಖಾನಾಪುರ ಸರ್. ಖಾನಾಪುರದ ಒಂದು 200-250 ಎಕರೆ ಜಮೀನು ನೀರು ಪಾಲಾಗ್ಯದ ಸರ್. ಏನು ನೋಡಕ್ಕೆ ಸರ್ಕಾರ? ಸರ್ಕಾರ ಆದಷ್ಟು ಬೇಗ ರೈತರಿಗೆ ಏನಾದ್ರು ಪರಿಹಾರ ಎಕರೆಗೆ ಸುಮ್ಮನೆ 30-45 ಸಾವಿರ ಅಂತ ಕೊಡ್ಬೇಕಂತ ನಮ್ಮ ಬೇಡಿಕೆ ಅದ. ಏನೇ ಕೊಡ್ತಾರೆ ಸರ್ಕಾರ ಆದಷ್ಟು ಬೇಗ ಈ ರೈತರ ಒಂದು ಕೈ ಹಿಡಿತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಭಾಳಷ್ಟು ಸುಮಾರು 15 ದಿನ ಮಳೆ ಸುರಿತಾ ಇದೆ ಸರ್. ಹಾಗಾಗಿ 15 ದಿನಗಳಿಂದ ಭಾರಿ ಮಳೆ ಸುರಿತಾ ಇದೆ. ಹೀಗಾಗಿ ಸಾಕಷ್ಟು ನಷ್ಟ ಆಗಿದೆ. ಸರ್ಕಾರ ನಮ್ಮ ಕೈ ಹಿಡಿಬೇಕು. ಸರ್ಕಾರ ಏನಾದರೂ ಪರಿಹಾರ ಕೊಟ್ಟು ಕೊಡಲೇಬೇಕು, ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಒಂದೇ ನಮ್ಮ ದಾರಿ ಇದೆ, ನಾವು ಸಂಕಟಕ್ಕೀಡಾಗಿದ್ದೀವಿ ಅಂತೇಳಿ ರೈತರು ತಮ್ಮ ನೋವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ರೈತರ ನೋವಿಗೆ ಈಗ ರಾಜ್ಯ ಸರ್ಕಾರ, ಜಿಲ್ಲೆ ಜನಪ್ರತಿನಿಧಿಗಳು ಸ್ಪಂದಿಸ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಳೆ ಅವಾಂತರಕ್ಕೆ ನಿಜಕ್ಕೂ ರೈತರು ದಿಕ್ಕು ತೋಚದೆ ಕಂಗಾಲಾಗ್ಯಾರ ಅಂತ ಹೇಳ್ಬೋದು. ರೈತರ ಹೊಲಗಳು ಕೆರೆಯಾಗಿ ಬದಲಾಗ್ಯಾವ ಅಂತ ಹೇಳ್ಬೋದು. ಏನು ಮಾಂಜರ ಜಲಾಶಯ ದಡದಲ್ಲಿ ಬರೋಂಥ ರೈತರ ಕೃಷಿ
ಭೂಮಿಗಳು ಯಾವ ರೀತಿ ಕೆರೆಯಾಗಿ ಬದಲಾಗೋ ತೋರಿಸ್ತಾ ಇದ್ದೀವಿ ನೋಡ್ಬೋದು ನೀವು. ಟೋಟಲಿ ಮಾಂಜರ ಜಲಾಶಯ ಇರ್ಬೋದು, ಕಾರಂಜ ಜಲಾಶಯ ದಡದಲ್ಲಿರ್ಬೋದು, ಸಾವಿರಾರು ಎಕರೆ ಏನು ಬೆಳೆ ಏನದಂದ್ರೆ ಈಗಾಗಲೇ ಉದ್ದು, ಹೆಸರು, ಕಟಾವಿಗೆ ಬಂದಂಥ ಹೆಸರು ಇರ್ಬೋದು, ಸೋಯಾ ಇರ್ಬೋದು, ಕಬ್ಬು ಇರ್ಬೋದು, ಎಲ್ಲ ಬೆಳೆ ಏನದ ಜಲಾವೃತಗೊಂಡದ. ರೈತರು ಸಂಕಟಕ್ಕೀಡಾಗ್ಯಾರ ನೋಡ್ಬೋದು ನೀವು ದೃಶ್ಯದಲ್ಲಿ. ಕಬ್ಬಿನ ಗದ್ದೆಗಳೆಲ್ಲ ಯಾವ ರೀತಿ ಕೆರೆಯಾಗಿ ಬದಲಾಗ್ಯಾವ, ದೊಡ್ಡ ದೊಡ್ಡ ಮರಗಳನ್ನ ಮುಣುಗೋಗ್ಯಾವ. ಟೋಟಲಿ ಇದು ಮಳೆ ಅವಾಂತರ ಅಂತ ಹೇಳ್ಬೋದು. ಮಳೆ ಅವಾಂತರಕ್ಕೆ ನಿಜಕ್ಕೂ ರೈತರನ್ನ ಸಂಕಟಕ್ಕೀಡಾಗ್ಯಾರ. ಈಗ ಸಾಕಷ್ಟು ಒಂದಿಲ್ಲ ಎರಡಿಲ್ಲ 20ರಿಂದ 25 ಸೇತುವೆಗಳು ಜಲಾವೃತಗೊಂಡವ, ರಸ್ತೆಗಳು ಕೊಚ್ಕೊಂಡು ಹೋಗ್ಯಾವ ಅಂತ ಹೇಳ್ಬೋದು. ಎಷ್ಟೋ ಊರುಗಳೇನ ಪ್ರವಾಹ ಭೀತಿಯಿಂದ ಏನದಂದ್ರೆ ಆತಂಕಕ್ಕೀಡಾಗಿದ್ದಾರೆ. ಟೋಟಲ್ ನಮ್ಮ ಊರಾಗ ಮನ್ಯಾಗ ಯಾವಾಗ ನೀರು ಬರ್ತಾವ, ಹಾವು ತೇಳು ಯಾವ ಬರ್ತಾವ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಎಷ್ಟೋ ಊರುಗಳಲ್ಲಿ ವಿದ್ಯುತ್ ಇಲ್ಲದೆ ಕತ್ತಲೆಯಲ್ಲಿ ಏನದ ಜನ ಕಾಲ ಕಳೆಯಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಟೋಟಲಿ ಸರ್ಕಾರ ನಮ್ಮ ನೆರವಿಗೆ ಬರಬೇಕು, ಸರ್ಕಾರ ಪರಿಹಾರ ಕೊಡಬೇಕು ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ಹೀಗಾಗಿ ನಿಜಕ್ಕೂ ಏನು ಈಗಾಗಲೇ ಇಲ್ಲಿ ರೈತರೇ ಇದ್ದಾರೆ. ಯಾವ ಊರ್ರಿ ನಿಮ್ಮದು? ನಮ್ಮ ಚಾಂಬಳ ಸರ್, ಬೀದರ್ ತಾಲೂಕು. ಇದು ಚಾಂಬಳ ನಮ್ಮಲ್ಲಿ 5 ಎಕರೆ ಅದ ರೀ. ಉದ್ದು, ಹೆಸರು, ಸೋಯಾ ಅದ ರೀ, ಎಲ್ಲ ನೀರಾಗ ಮುಳುಗೋಗ್ಯದ್ರಿ. ಈ ಉದ್ದು ಹೆಸರು ಸರ್ಕಾರಕ್ಕೆ ಎಷ್ಟು ಕೊಡಬೇಕು ಪರಿಹಾರ? ಎಕರ್ಗೆ 50,000 ಕೊಡ್ಬೇಕು ಸರ್. ಎಲ್ಲ ಲಾಸ್ ಆಗ್ಯದ ಸರ್ ಭಾಳ. ಸೊ ಇದು ರೈತರದೊಂದು ಮಾತು ಅಂತ ಹೇಳ್ಬೋದು. ಎಲ್ಲವೂ ಲಾಸ್ ಆಗಿದೆ. ಎಕರ್ಗೆ 50,000 ಕೊಡ್ಬೇಕು ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಏನ್ರಿ ಏನು ಲಾಸ್ ಆಗಿದೆ, ಏನೇನು ಬೆಳೆ ಹೋಗ್ಯಾವ ಸರ್? ನಮ್ಮದು ಕಟಾವಿಗೆ ಬಂದಿದಂತೂ ಸದ್ದ ಹೆಸರು, ಉದ್ದು, ಆಮೇಲೆ ಸೋಯಾ, ತೊಗರಿ, ಕಬ್ಬು ಪ್ರತಿ ಒಂದು ಸರ್ ನಮ್ಮಲ್ಲಿ ಏನು ಬೆಳೆ ಬೆಳೆದಿದ್ದೆವು ಎಲ್ಲೇನು ಹೋಗ್ಯದ ಸರ್. ಸುಮಾರು ನಮ್ದು ಖಾನಾಪುರ ಸರ್, ಖಾನಾಪುರದ ಒಂದು 200-250 ಎಕರೆ ಜಮೀನು ನೀರು ಪಾಲಾಗ್ಯದ ಸರ್. ಏನು ನೋಡಕ್ಕೆ ಸರ್ಕಾರ? ಸರ್ಕಾರ ಆದಷ್ಟು ಬೇಗ ರೈತರಿಗೆ ಏನಾದ್ರು ಪರಿಹಾರ ಎಕರೆಗೆ ಸುಮ್ಮನೆ 30-45 ಸಾವಿರ ಅಂತ ಕೊಡ್ಬೇಕಂತ ನಮ್ಮ ಬೇಡಿಕೆ ಅದ. ಏನೇ ಕೊಡ್ತಾ ಸರ್ಕಾರ ಆದಷ್ಟು ಬೇಗ ಈ ರೈತರ ಒಂದು ಕೈ ಹಿಡಿತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಭಾಳಷ್ಟು ಸುಮಾರು 15 ದಿನ ಮಳೆ ಸುರಿತಾ ಇದೆ ಸರ್. ಹಾಗಾಗಿ 15 ದಿನಗಳಿಂದ ಭಾರಿ ಮಳೆ ಸುರಿತಾ ಇದೆ. ಹೀಗಾಗಿ ಸಾಕಷ್ಟು ನಷ್ಟ ಆಗಿದೆ. ಸರ್ಕಾರ ನಮ್ಮ ಕೈ ಹಿಡಿಬೇಕು. ಸರ್ಕಾರ ಏನಾದರೂ ಪರಿಹಾರ ಕೊಟ್ಟು ಕೊಡಲೇಬೇಕು, ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಒಂದೇ ನಮ್ಮ ದಾರಿ ಇದೆ, ನಾವು ಸಂಕಟಕ್ಕೀಡಾಗಿದ್ದೀವಿ ಅಂತೇಳಿ ರೈತರು ತಮ್ಮ ನೋವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ರೈತರ ನೋವಿಗೆ ಈಗ ರಾಜ್ಯ ಸರ್ಕಾರ, ಜಿಲ್ಲೆ ಜನಪ್ರತಿನಿಧಿಗಳು ಸ್ಪಂದಿಸ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಳೆ ಅವಾಂತರಕ್ಕೆ ನಿಜಕ್ಕೂ ರೈತರು ದಿಕ್ಕು ತೋಚದೆ ಕಂಗಾಲಾಗ್ಯಾರ ಅಂತ ಹೇಳ್ಬೋದು. ರೈತರ ಹೊಲಗಳು ಕೆರೆಯಾಗಿ ಬದಲಾಗ್ಯಾವ ಅಂತ ಹೇಳ್ಬೋದು. ಏನು ಮಾಂಜರ ಜಲಾಶಯ ದಡದಲ್ಲಿ ಬರೋಂಥ ರೈತರ ಕೃಷಿ ಭೂಮಿಗಳು ಯಾವ ರೀತಿ ಕೆರೆಯಾಗಿ ಬದಲಾಗೋ ತೋರಿಸ್ತಾ ಇದ್ದೀವಿ ನೋಡ್ಬೋದು ನೀವು. ಟೋಟಲಿ ಮಾಂಜರ ಜಲಾಶಯ ಇರ್ಬೋದು, ಕಾರಂಜ ಜಲಾಶಯ ದಡದಲ್ಲಿರ್ಬೋದು, ಸಾವಿರಾರು ಎಕರೆ ಏನು ಬೆಳೆ ಏನದಂದ್ರೆ ಈಗಾಗಲೇ ಉದ್ದು, ಹೆಸರು, ಕಟಾವಿಗೆ ಬಂದಂಥ ಹೆಸರು ಇರ್ಬೋದು, ಸೋಯಾ ಇರ್ಬೋದು, ಕಬ್ಬು ಇರ್ಬೋದು, ಎಲ್ಲ ಬೆಳೆ ಏನದ ಜಲಾವೃತಗೊಂಡದ. ರೈತರು ಸಂಕಟಕ್ಕೀಡಾಗ್ಯಾರ ನೋಡ್ಬೋದು ನೀವು ದೃಶ್ಯದಲ್ಲಿ. ಕಬ್ಬಿನ ಗದ್ದೆಗಳೆಲ್ಲ ಯಾವ ರೀತಿ ಕೆರೆಯಾಗಿ ಬದಲಾಗ್ಯಾವ, ದೊಡ್ಡ ದೊಡ್ಡ ಮರಗಳನ್ನ ಮುಣುಗೋಗ್ಯಾವ. ಟೋಟಲಿ ಇದು ಮಳೆ ಅವಾಂತರ ಅಂತ ಹೇಳ್ಬೋದು. ಮಳೆ ಅವಾಂತರಕ್ಕೆ ನಿಜಕ್ಕೂ ರೈತರನ್ನ ಸಂಕಟಕ್ಕೀಡಾಗ್ಯಾರ. ಈಗ ಸಾಕಷ್ಟು ಒಂದಿಲ್ಲ ಎರಡಿಲ್ಲ 20ರಿಂದ 25 ಸೇತುವೆಗಳು ಜಲಾವೃತಗೊಂಡವ, ರಸ್ತೆಗಳು ಕೊಚ್ಕೊಂಡು ಹೋಗ್ಯಾವ ಅಂತ ಹೇಳ್ಬೋದು. ಎಷ್ಟೋ ಊರುಗಳೇನ ಪ್ರವಾಹ ಭೀತಿಯಿಂದ ಏನದಂದ್ರೆ ಆತಂಕಕ್ಕೀಡಾಗಿದ್ದಾರೆ. ಟೋಟಲ್ ನಮ್ಮ ಊರಾಗ ಮನ್ಯಾಗ ಯಾವಾಗ ನೀರು ಬರ್ತಾವ, ಹಾವು ತೇಳು ಯಾವ ಬರ್ತಾವ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಎಷ್ಟೋ ಊರುಗಳಲ್ಲಿ ವಿದ್ಯುತ್ ಇಲ್ಲದೆ ಕತ್ತಲೆಯಲ್ಲಿ ಏನದ ಜನ ಕಾಲ ಕಳೆಯಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಟೋಟಲಿ ಸರ್ಕಾರ ನಮ್ಮ ನೆರವಿಗೆ ಬರಬೇಕು, ಸರ್ಕಾರ ಪರಿಹಾರ ಕೊಡಬೇಕು ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ಹೀಗಾಗಿ ನಿಜಕ್ಕೂ ಏನು ಈಗಾಗಲೇ ಇಲ್ಲಿ ರೈತರೇ ಇದ್ದಾರೆ. ಯಾವ ಊರ್ರಿ ನಿಮ್ಮದು? ನಮ್ಮ ಚಾಂಬಳ ಸರ್, ಬೀದರ್ ತಾಲೂಕು. ಇದು ಚಾಂಬಳ ನಮ್ಮಲ್ಲಿ 5 ಎಕರೆ ಅದ ರೀ. ಉದ್ದು, ಹೆಸರು, ಸೋಯಾ ಅದ ರೀ, ಎಲ್ಲ ನೀರಾಗ ಮುಳುಗೋಗ್ಯದ್ರಿ. ಈ ಉದ್ದು ಹೆಸರು ಸರ್ಕಾರಕ್ಕೆ ಎಷ್ಟು ಕೊಡಬೇಕು ಪರಿಹಾರ? ಎಕರ್ಗೆ 50,000 ಕೊಡ್ಬೇಕು ಸರ್. ಎಲ್ಲ ಲಾಸ್ ಆಗ್ಯದ ಸರ್ ಭಾಳ. ಸೊ ಇದು ರೈತರದೊಂದು ಮಾತು ಅಂತ ಹೇಳ್ಬೋದು. ಎಲ್ಲವೂ ಲಾಸ್ ಆಗಿದೆ. ಎಕರ್ಗೆ 50,000 ಕೊಡ್ಬೇಕು ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಏನ್ರಿ ಏನು ಲಾಸ್ ಆಗಿದೆ, ಏನೇನು ಬೆಳೆ ಹೋಗ್ಯಾವ ಸರ್? ನಮ್ಮದು ಕಟಾವಿಗೆ ಬಂದಿದಂತೂ ಸದ್ದ ಹೆಸರು, ಉದ್ದು, ಆಮೇಲೆ ಸೋಯಾ, ತೊಗರಿ, ಕಬ್ಬು ಪ್ರತಿ ಒಂದು ಸರ್ ನಮ್ಮಲ್ಲಿ ಏನು ಬೆಳೆ ಬೆಳೆದಿದ್ದೆವು ಎಲ್ಲೇನು ಹೋಗ್ಯದ ಸರ್. ಸುಮಾರು ನಮ್ದು ಖಾನಾಪುರ ಸರ್, ಖಾನಾಪುರದ ಒಂದು 200-250 ಎಕರೆ ಜಮೀನು ನೀರು ಪಾಲಾಗ್ಯದ ಸರ್. ಏನು ನೋಡಕ್ಕೆ ಸರ್ಕಾರ? ಸರ್ಕಾರ ಆದಷ್ಟು ಬೇಗ ರೈತರಿಗೆ ಏನಾದ್ರು ಪರಿಹಾರ ಎಕರೆಗೆ ಸುಮ್ಮನೆ 30-45 ಸಾವಿರ ಅಂತ ಕೊಡ್ಬೇಕಂತ ನಮ್ಮ ಬೇಡಿಕೆ ಅದ. ಏನೇ ಕೊಡ್ತಾ ಸರ್ಕಾರ ಆದಷ್ಟು ಬೇಗ ಈ ರೈತರ ಒಂದು ಕೈ ಹಿಡಿತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಭಾಳಷ್ಟು ಸುಮಾರು 15 ದಿನ ಮಳೆ ಸುರಿತಾ ಇದೆ ಸರ್. ಹಾಗಾಗಿ 15 ದಿನಗಳಿಂದ ಭಾರಿ ಮಳೆ ಸುರಿತಾ ಇದೆ. ಹೀಗಾಗಿ ಸಾಕಷ್ಟು ನಷ್ಟ ಆಗಿದೆ. ಸರ್ಕಾರ ನಮ್ಮ ಕೈ ಹಿಡಿಬೇಕು. ಸರ್ಕಾರ ಏನಾದರೂ ಪರಿಹಾರ ಕೊಟ್ಟು ಕೊಡಲೇಬೇಕು, ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಒಂದೇ ನಮ್ಮ ದಾರಿ ಇದೆ, ನಾವು ಸಂಕಟಕ್ಕೀಡಾಗಿದ್ದೀವಿ ಅಂತೇಳಿ ರೈತರು ತಮ್ಮ ನೋವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ರೈತರ ನೋವಿಗೆ ಈಗ ರಾಜ್ಯ ಸರ್ಕಾರ, ಜಿಲ್ಲೆ ಜನಪ್ರತಿನಿಧಿಗಳು ಸ್ಪಂದಿಸ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲ, ರಿಪಬ್ಲಿಕ್ ಕನ್ನಡ, ಬೀದರ್.